Hello everybody. Once again welcome to the subject of Indian Company Law. ಭಾರತೀಯ ಕಂಪನಿ ಕಾಯ್ದೆಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಮಾತಾಡುವಂಥ ವಿಷಯ ಸಾಲ ಪಡೆಯುವ ಅಧಿಕಾರಗಳ ಬಗ್ಗೆ, ಬಾರೋವಿಂಗ್ ಪವರ್ಸ್ ಆಫ್ ದ ಕಂಪನಿ ಬಗ್ಗೆ ಇವತ್ತು ಮಾತಾಡುವ. ಇವತ್ತಿನ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಟುಡೇಸ್ ಟಾಪಿಕ್ ಈಸ್ ದ್ಯಾಟ್ ವಾಟ್ ಆರ್ ದ ಪ್ರಾವಿಷನ್ಸ್ ಗವರ್ನಿಂಗ್ ದ ಬಾರೋವಿಂಗ್ ಪವರ್ಸ್. ಯಾವ ನಿಯಮಗಳನ್ನು ಪಾಲಿಸಬೇಕಾಗ್ತದೆ ಸಾಲವನ್ನು ಪಡ್ಕೊಳ್ಬೇಕಾದ್ರೆ ಅಂತ ಹೇಳುವಂಥದ್ದು, ಹಾಗೂ ಡಿಬೆಂಚರ್ಸ್ ಅಂದ್ರೇನು, ಸಾಲಪತ್ರಗಳಂದ್ರೇನು ಅಂತ ಹೇಳುವಂಥದ್ದು. ನಂತರ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡಿಬೆಂಚರ್ಸ್, ಸಾಲಪತ್ರದ ಗುಣಲಕ್ಷಣಗಳು ಏನು ಅಂತ ಹೇಳೋದನ್ನು ನಾವು ಈ ಕ್ಲಾಸ್ನಲ್ಲಿ ತಿಳ್ಕೊಳ್ಳುವ. ವೀಕ್ಷಕರೇ, you know that a joint stock company requires large sums of money to finance its business. A part of its financial requirement is met by shares, and the rest of it is met through borrowing. So there are certain important provisions regarding how a company can borrow money other than shares. ಒಂದು ಕೂಡು ಬಂಡವಾಳ ಸಂಸ್ಥೆ ತನ್ನ ವಹಿವಾಟಿಗೆ ಹಣಕಾಸು ಒದಗಿಸಲು ಭಾರೀ ಮೊತ್ತದ ಹಣ ಬೇಕಾಗ್ತದೆ. ಅಂದರೆ ಒಂದು ಕೂಡು ಬಂಡವಾಳ ಸಂಸ್ಥೆ ಅಂದರೆ ಅದರ ಒಂದು ಪ್ರಕ್ರಿಯೆನೇ ಹಾಗಿರ್ತದೆ. ದೊಡ್ಡ ಪ್ರಮಾಣದ ಹಣದ ಅವಶ್ಯಕತೆ ಅದಕ್ಕೆ ಇರ್ತದೆ. ತನ್ನ ಹಣದ ಅವಶ್ಯಕತೆಯನ್ನು ಈ ಕೂಡು ಬಂಡವಾಳ ಸಂಸ್ಥೆಗಳು ಷೇರುಗಳ ಮೂಲಕ ಪಡ್ಕೊಳ್ತವೆ. ಹಾಗೆ ಷೇರುಗಳ ಮೂಲಕ ಸಂಪೂರ್ಣ ಹಣವನ್ನು ಒದಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ತನಗೆ ಹಣದ ಅವಶ್ಯಕತೆ ಇದೆಯೋ ಆವಾಗ ಈ ಕಂಪನಿಗಳು ಹಣವನ್ನು ಸಾಲದ ಮೂಲಕ ಪಡ್ಕೊಳ್ಬೇಕಾಗ್ತದೆ. ಹಾಗಾದರೆ ಈ ಸಾಲದ ಮೂಲಕ ಪಡ್ಕೊಳ್ಬೇಕಾದ್ರೆ ಯಾವ ನಿಯಮಗಳನ್ನ ಪಾಲಿಸಬೇಕಾಗ್ತದೆ ಅಂತ ಹೇಳಲಿಕ್ಕೆ ನಾವು ಈ ಒಂದು ತರಗತಿಯಲ್ಲಿ ಪ್ರಯತ್ನ ಮಾಡುವ. ನೋಡಿ, there are certain important provisions regarding the borrowing powers of a joint stock company. What are those provisions? First of all, I would like to tell you that a trading or a commercial company has an implied power to borrow for the purpose of its business. So it can exercise its borrowing powers even if it is not expressly or specifically mentioned in the memorandum of association. ಒಂದು ವ್ಯಾಪಾರಿ ಅಥವಾ ವಾಣಿಜ್ಯ ಕಂಪನಿಯು ತನ್ನ ವ್ಯಾಪಾರದ ಉದ್ದೇಶಕ್ಕಾಗಿ ಸಾಲ ಪಡೆಯಲಿಕ್ಕೆ ಊಹ್ಯ ಅಧಿಕಾರವನ್ನು ಹೊಂದಿದೆ. ಆದುದರಿಂದ ಅದು ತನ್ನ ಸಂಘಟನೆ ಮನವಿ ಪತ್ರದಲ್ಲಿ ವ್ಯಕ್ತವಾಗಿ ನಮೂದಿಸದಿದ್ದರೂ ಸಾಲ ಪಡೆಯುವ ಅಧಿಕಾರವನ್ನು ಚಲಾಯಿಸಬಹುದು ಅಂತ ಹೇಳೋದು ಮೊದಲನೆಯ ಅಂಶ. ವಾಟ್ ಈಸ್ ದ ಫಸ್ಟ್ ಪಾಯಿಂಟ್? ಫಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಈಸ್ ದ್ಯಾಟ್ ಎವ್ರಿ ಕಂಪನಿ ಹ್ಯಾಸ್ ಗಾಟ್ ಎ ಇಂಪ್ಲಾಯ್ಡ್ ಪವರ್ ಟು ಬಾರೋ ಮನಿ ಈವನ್ ಇಫ್ ಇಟ್ ಇಸ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ is the first and the foremost point. Then coming to the second important aspect, the borrowing power is usually provided in the memorandum of association. ಸಾಲ ಪಡೆಯುವ ಅಧಿಕಾರವನ್ನು ಸಾಮಾನ್ಯವಾಗಿ ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿರ್ತದೆ. ಈಗಾಗಲೇ ನಾನು ನಿಮಗೆ ಹೇಳಿದೆ,
ಯಾವುದೇ ಒಂದು ಕಂಪನಿ ರಚನೆ ಆದಮೇಲೆ ಅದಕ್ಕೆ ಒಂದು ಸಾಲ ಪಡೆಯುವ ಹೂಯ ಅಧಿಕಾರ ಇರ್ತದೆ. ಆದರೆ ಸಾಮಾನ್ಯವಾಗಿ ಅದನ್ನು ಸಂಘಟನೆ ಮನವಿ ಪತ್ರದಲ್ಲಿ ನಮೂದಿಸಲಾಗಿರ್ತದೆ ಅಂತ ಹೇಳುವಂಥದ್ದು. ಸಪೋಸ್ ಇಫ್ ದ ಬಾರೋಯಿಂಗ್ ಪವರ್ ಈಸ್ ನಾಟ್ expressly specified in the memorandum of association, then the company has got the right to express the same by passing a special resolution in a general meeting of the shareholders. ಯಾವುದೇ ಒಂದು ಪಕ್ಷದಲ್ಲಿ ಸಂಘಟನೆ ಮನವಿ ಪತ್ರದಲ್ಲಿ ವ್ಯಕ್ತವಾಗಿ ನಮೂದಿಸದೆ ಹೋದ ಪಕ್ಷದಲ್ಲಿ ಆ ಕಂಪನಿಯು ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನು ಅಂಗೀಕರಿಸ್ಬೋದು ಅಂತ ಹೇಳುವಂಥದ್ದು. ಸೊ ನೌ ಯು ಅಂಡರ್ಸ್ಟುಡ್ ದ ಕಂಪನಿ ಹ್ಯಾಸ್ ಗಾಟ್ ದ ಇಂಪ್ಲಾಯ್ಡ್ ಪವರ್ and it is usually provided in the memorandum of association. If it is not provided in the memorandum of association, it can be provided by a special resolution passed in the general meeting. So those are the three major provisions. Then coming to the fourth provision is that when a company is empowered to borrow, it is also empowered to charge its assets by way of security. It can charge its assets by way of mortgage, charge, pledge or hypothecation. ಯಾವುದೇ ಒಂದು ಕಂಪನಿ ಸಾಲ ಪಡೆಯುವ ಅಧಿಕಾರವನ್ನು ಹೊಂದಿದಾಗ ಅದು ಸಾಮಾನ್ಯವಾಗಿ ಅಡಮಾನದ ಮೂಲಕ, ಒತ್ತೆಯ ಮೂಲಕ ಅಥವಾ ಪರಭಾರೆಗಳ ಮೂಲಕ ಸ್ವತ್ತುಗಳನ್ನು ಭದ್ರತೆಗೆ ನೀಡಲು ಅವಕಾಶವನ್ನು ಹೊಂದಿರ್ತದೆ ಅಂತ ಹೇಳುವಂಥ ಒಂದು ಅಂಶ. ಸೊ ಐ ಟೋಲ್ಡ್ ಯು ಅಬೌಟ್ ದ್ಯಾಟ್ ದ ಕಂಪನಿ ಮತ್ತು there are certain restrictions regarding the borrowing powers in section 293 of the Companies Act. The borrowing should not exceed the aggregate of the paid up capital and the free reserves. ಸಂದಾಯವಾದ ಷೇರು ಬಂಡವಾಳ ಮತ್ತು ಮುಕ್ತ ನಿಧಿ ಇದನ್ನು ಮೀರಿರಬಾರದು. ಇದೊಂದು ರಿಸ್ಟ್ರಿಕ್ಷನ್ ಇರುವಂಥದ್ದು. Then coming to the 10th point in the provision for borrowing, it's about ultra vires borrowings, ಅಧಿಕಾರಾತೀತ ಸಾಲಗಳು ಅಂತ ಹೇಳುವಂಥದ್ದು. Ultra vires borrowing I already discussed. Ultra vires act may be of two kinds, mainly of two kinds. Ultra vires borrowing beyond the powers enumerated in memorandum of association and the powers enumerated to the directors. While when there is an ultra vires act of borrowing violating the provisions of memorandum of association, in such case such money can be recovered by the tracing order. Suppose if the money is not recovered, in that case it can be recovered even during the winding up of the company also. ಸಂಘಟನೆ ಮನವಿ ಪತ್ರದ ಅಧಿಕಾರಾತೀತ ನಡವಳಿಕೆ ಇರ್ಬೋದು ಅಥವಾ ನಿರ್ದೇಶಕರ ಅಧಿಕಾರಾತೀತ ನಡವಳಿಕೆ ಇರ್ಬೋದು. ಸಂಘಟನೆ ಮನವಿ ಪತ್ರದ ಅಧಿಕಾರಾತೀತ ನಡವಳಿಕೆಯಲ್ಲಿ ಅದು ಪೂರ್ಣ ಅದನ್ನು ಯಾವುದೇ ರೀತಿಯಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲದರಿಂದಾಗಿ ಅದನ್ನು ರಿಕವರಿ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಹಾಗೆ ರಿಕವರಿ ಮಾಡಬೇಕಾದ್ರೆ ಎಲ್ಲಾದರೂ ಹಣವನ್ನು ರಿಕವರಿ ಮಾಡ್ಕೊಳ್ಳೋಕೆ ಆಗದೇ ಹೋದರೆ ಆವಾಗ ಅದನ್ನು ಕೊನೆಗೆ ಅದು ವಿಸರ್ಜನೆ ಆಗೋ ಸಮಯದಲ್ಲಾದರೂ ಅದನ್ನು ರಿಕವರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು ಅಂತ ಹೇಳುವಂಥದ್ದು.
ಇನ್ನು ದೆನ್ ಕಮಿಂಗ್ ಟು ದ ಲೈಕ್ ದಟ್ ಅಲ್ಟ್ರಾ ವೈರಸ್ ಆ್ಯಕ್ಟ್ ಬಿಯಾಂಡ್ ದ ಪವರ್ಸ್ ಆಫ್ ದ ಡೈರೆಕ್ಟರ್ಸ್, ಸಚ್ ಆ್ಯಕ್ಟ್ ಕ್ಯಾನ್ ಬಿ ರಾಟಿಫೈಡ್. ನಿರ್ದೇಶಕರದ ಅಧಿಕಾರಾತೀತ ನಡವಳಿಕೆಯನ್ನು ಬೇಕಾದರೆ ಒಂದು ಸಾಮಾನ್ಯ ಸಭೆಯಲ್ಲಿ ಅದನ್ನು ನಿರ್ಣಯಿಸಿಬಿಟ್ಟು ವಿಶೇಷ ನಡವಳಿಕೆಯ ಮೂಲಕ ಅದನ್ನು ದೃಢೀಕರಿಸಲಿಕ್ಕೆ ಸಾಧ್ಯ ಉಂಟು. These are the 10 points I told about the provisions regarding the borrowing powers of the company. Then I'll come to what are the two types of borrowings. One is secured borrowing, unsecured borrowing, like that. ಭದ್ರತೆಯ ಸಾಲಗಳಿರ್ಬೋದು ಅಥವಾ ಭದ್ರತೆ ಇಲ್ಲದಂಥ ಸಾಲಗಳನ್ನು ಕೂಡ ಇರ್ಬೋದು. ಭದ್ರತೆ ರಹಿತ ಸಾಲಗಳು ಕೂಡ ಪಡ್ಕೊಳ್ಳಿಕ್ಕೆ ಕಂಪನಿಗೆ ಅವಕಾಶ ಇರುವಂಥದ್ದು ಅಂತ. ದೆನ್ ದ ಇಂಪಾರ್ಟೆಂಟ್ ಟಾಪಿಕ್ ಐ ವಾಂಟ್ ಟು ಟಾಕ್ ಟು ಯು ಈಸ್ ರಿಗಾರ್ಡಿಂಗ್ ದ ಡಿಬ್ಯಾಂಚರ್ಸ್. ಸಾಲಪತ್ರಗಳಂದ್ರೆ ಏನು, ಸಾಲಪತ್ರಗಳನ್ನ ಹೇಗೆ ಪಡ್ಕೊಳ್ತಾರೆ, ಹೌ ದ ಕಂಪನಿ ವಾಟ್ ಈಸ್ ದ ಡೆಫಿನಿಷನ್ ಆಫ್ ದ ಡಿಬೆಂಚರ್ಸ್, ವ್ಯಾಖ್ಯೆ ಏನು ಡಿಬೆಂಚರ್ಸ್ದು ಅಂತ ಹೇಳೋದು ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಬಹಳ ಮುಖ್ಯವಾದ ಅಂಶ ಇದು. ಹಾಗಾದರೆ ವಾಟ್ ಆರ್ ಡಿಬೆಂಚರ್ಸ್? ಡಿಬೆಂಚರ್ಸ್ ಆರ್ ಅಕಾರ್ಡಿಂಗ್ ಟು ಸೆಕ್ಷನ್ 2 subclause 12 of the Companies Act of 1956. Debenture includes stocks, bonds and other securities of company, whether constituting a charge on the assets of the company or not. According to section 212 of the Companies Act of 1956, debenture includes stocks, bonds and other securities of a company, whether constituting a charge on the assets of the company or not. ಅಂದರೆ ಏನರ್ಥ? ಯಾವುದೇ ಒಂದು ಸಾಲಪತ್ರಗಳನ್ನು ಆಸ್ತಿಗಳ ಮೇಲೆ ಹೊಣೆ ಹೊಂದಿರುವ ಅಥವಾ ಹೊಂದಿರದ ಕಂಪನಿಯು ನೀಡಿದ ಸಾಲಪತ್ರ ಆಗಿರ್ತದೆ ಅಂತ ಹೇಳೋದು. ಸಾಲದ ಕರಾರು ಪತ್ರ ಅಂತ ಹೇಳ್ತೇವೆ ಅಂತ ಹೇಳುವಂಥದ್ದು. ಅಂದರೆ there may be charge over the company property, or there may not be any charge over the company property, but that includes stocks, bonds and other securities of the company. ಅಂದರೆ ಸಾಲಪತ್ರ ಅಥವಾ ಸಾಲದ ಕರಾರು ಪತ್ರ, ಇನ್ನಿತರ ಬಂಡವಾಳ ಪತ್ರ, ಇದಕ್ಕೆ ನಾವು ಡಿಬೆಂಚರ್ ಅಂತ ಹೇಳ್ತೇವೆ. ದಿಸ್ ಪರ್ಟಿಕ್ಯುಲರ್ ವರ್ಡ್ ಹ್ಯಾಸ್ ಕಮ್ ಫ್ರಮ್ ದ ದಟ್ ಲ್ಯಾಟಿನ್ ವರ್ಡ್ ಕಾಲ್ಡ್ ಡಿಬೆರೆ. ಡಿಬೇರ್ ಅಂದ್ರೇನು? ಡಿಬೇರ್ ಅಂದರೆ ಒಂದು ಲ್ಯಾಟಿನ್ ಶಬ್ದ. ಅಂದರೆ ಇಟ್ ಮೀನ್ಸ್ ಅಕ್ನಾಲಜಿಂಗ್ ಎ ಡೆಪ್ಟ್ ಅಂತ ಹೇಳ್ಬಿಟ್ಟು, ಸಾಲಪತ್ರದ ಋಣಭಾರ ಪತ್ರದ ಒಂದು ಋಣಭಾರ ಪತ್ರವನ್ನು ನಮೂದಿಸಲಿಕ್ಕೆ ನಾವು ಇದನ್ನು ಡಿಬೆಂಚರ್ಸ್ ಅಂತೇಳಿ ಕರೀಲಿಕ್ಕೆ ಅಂತ ಹೇಳುವಂಥದ್ದು. ಸೊ what are the characteristics of the debentures? We'll try to understand the characteristics of the debentures. ಅದರ ಗುಣಲಕ್ಷಣಗಳೇನು? ಹಾಗಾದರೆ ಈ ಸಾಲಪತ್ರದ ಗುಣಲಕ್ಷಣಗಳು ಏನು ಅಂತ ಹೇಳಿ ತಿಳ್ಕೊಳ್ಳೋ ಬಯಸ್ತಾದರೆ ಅಲ್ಲಿ ಒಂದು ಸುಮಾರು 11 ಪಾಯಿಂಟ್ಸ್ ಇರುವಂಥದ್ದು. ಇದನ್ನು ನೆನಪಿಡಲೇಬೇಕಾಗ್ತದೆ, ಯಾಕಂದರೆ ದೀಸ್ ಆರ್ ದ ಮೇನ್ ಫೀಚರ್ಸ್ ಆಫ್ ದ ಡಿಬೆಂಚರ್ಸ್. ವಾಟ್ ಆರ್ ದೀಸ್ ಮೇನ್ ಫೀಚರ್ಸ್? ಐ ಕಮ್ ಟು ದ ಫಸ್ಟ್ ಒನ್. ಫಸ್ಟ್ ಒನ್ ಇಸ್ ದ್ಯಾಟ್ ಇಟ್ ಈಸ್ ಅ ಸರ್ಟಿಫಿಕೇಟ್, a bond or instrument acknowledging indebtedness. ಅಂದರೆ ಹಣವನ್ನು ಋಣವನ್ನು ಒಪ್ಪುವ ಪ್ರಮಾಣ ಪತ್ರ ಅಥವಾ ಒಂದು ಕರಡುಗಳ ಪತ್ರ ಇರ್ಬೋದು, ಸಾಧನ ಇರ್ಬೋದು. ಇನ್ಸ್ಟ್ರೂಮೆಂಟ್ಸ್ ಅಂದರೆ ಸಾಧನ. ಕರಡುಗಳ ಪತ್ರ ಅಂತಂದರೆ ಅದು ಬಾಂಡ್ ಇರ್ಬೋದು. ಓಕೆ, ಇಟ್ ಈಸ್ ಲೈಕ್ ಅದನ್ನು ಒಪ್ಪಿಕೊಳ್ಳುವಂಥದ್ದು. ಯಾವುದೇ ಒಂದು ಸಾಲವನ್ನು ನಾನು ಪಡ್ಕೊಂಡಿದ್ದೇನೆ ಅಂತೇಳಿ ಒಪ್ಪಿಕೊಳ್ಳುವಂಥದ್ದು, ಅದು ಮೊದಲನೇ ಒಂದು ಅಂಶ. ಯು ಆರ್ ಆ್ಯಕ್ಚುಲಿ ಗಿವಿಂಗ್ ಎ ಸರ್ಟಿಫಿಕೇಟ್ acknowledging the indebtedness. Okay, indebtedness means ಸಾಲವನ್ನು ಇನ್ನೊಬ್ಬರಿಂದ ಹೊಂದಿರೋದಕ್ಕೆ indebtedness ಅಂತ ಹೇಳುವಂಥದ್ದು. Then coming to the second aspect, it is not only the admission of indebtedness but also undertaking to repay the debt after a specified period. It is not only an admission of indebtedness but also an undertaking to repay the debt after a specified period. ಅಂದ್ರೇನು? ಕಂಪನಿಯ ಋಣದ ಸ್ವೀಕಾರವಲ್ಲದೆ ಅದು ಸಾಲ ಪಾವತಿಸುವ ವಾಗ್ದಾನ ಮಾಡುವಂತಹ ಒಂದು ಪ್ರಮಾಣ ಪತ್ರ ಅಂತ ಹೇಳುವಂಥದ್ದು.
ಅಂದರೆ ಅದೊಂದು ಒಪ್ಪಿಗೆಯ ಪತ್ರ ಅಂತ ಹೇಳುವಂಥದ್ದು. ಇದು ನಾನು ಕಂಪನಿಯ ಋಣ ಸ್ವೀಕಾರ, ಇದು ಒಂದು ಕಂಪನಿ ತನ್ನ ಒಬ್ಬರಿಂದ ಋಣ ಸ್ವೀಕಾರ ಮಾಡಿದೆ ಅಂತ ಹೇಳೋದನ್ನು ಒಪ್ಕೊಳ್ತದೆ. ಹಾಗೆಯೇ ನಾನು ಸಾಲ ಮರುಪಾವತಿ ಮಾಡುವ ವಾಗ್ದಾನವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳುವಂಥದ್ದನ್ನು ನಾವು ಡಿಬೆಂಚರ್ಸ್ ಅಂತ ಹೇಳ್ತೇವೆ. So the first thing what I told, actually there will be a certificate or bond or instrument. The second thing is it's not only an admission of indebtedness but also it is an undertaking to repay the debt. ಅದು ಸಾಲ ಸ್ವೀಕಾರವಾದ ಒಂದು ಪ್ರಮಾಣ ಪತ್ರ ಅಲ್ಲದೆ ಅದು ಒಂದು ಪಾವತಿಸುವ ವಾಗ್ದಾನ ಕೂಡ ಆಗಿರ್ತದೆ ಅಂತ ಹೇಳುವಂಥದ್ದು. Then coming to the third aspect, it is the debentures always issued under a common seal. ಕಾಮನ್ ಸೀಲ್ ಮೀನ್ಸ್ ವಿತ್ ಸಾಮಾನ್ಯ ಮುದ್ರೆ. ಯಾವುದೇ ಒಂದು ಕಂಪನಿಗೆ ಒಂದು ಸಾಮಾನ್ಯ ಮುದ್ರೆ ಇರುವಂಥದ್ದು. ಬಿಕಾಸ್ ಇಟ್ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ, ಇಟ್ ಕ್ಯಾನಾಟ್ ಸೈನ್ ಆನ್ ಇಟ್ಸ್ ಓನ್. ಸೊ ಯೂಸಲಿ ಇದೊಂದು ಕೃತಕ ವ್ಯಕ್ತಿ, ಅದಕ್ಕೆ ತನ್ನದೇ ಸಹಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವಾಗಲೂ ಕೂಡ ಒಂದು ಕಂಪನಿಗೆ ಒಂದು ಮೊಹರ್ ಇರಲೇಬೇಕು, ಮುದ್ರೆ ಇರಲೇಬೇಕು. ಯಾವುದೇ ಒಂದು ಸಾಲ ಪತ್ರವನ್ನು ನೀಡುವಾಗ ಕೂಡ ಅದರಲ್ಲಿ ಒಂದು ದರ್ ಶುಡ್ ಬಿ ಎ ಕಾಮನ್ ಸೀಲ್, ಅಲ್ಲಿ ಒಂದು ಕಂಪನಿಯ ಮುದ್ರೆ ಇರಬೇಕಾಗ್ತದೆ ಅಂತ ಹೇಳೋದು ಕಡ್ಡಾಯವಾದ ಅಂಶ. ಇನ್ನು ನೆಕ್ಸ್ಟ್ ಬರುವ ನಾವು ಅದರಲ್ಲಿ ಇನ್ನು 4ನೇ ಅಂಶ ಏನು ಅಂತ ಹೇಳ್ಬಿಟ್ಟು, ವೆನ್ ಕಂಪನಿ ಇಶ್ಯೂಯಿಂಗ್ ಎ ಡಿಬೆಂಚರ್, ಸಾಲ ಪತ್ರವನ್ನು ಕೊಡಬೇಕಾದ್ರೆ ಇಟ್ ಈಸ್ ಕ್ರಿಯೇಟಿಂಗ್ ಲೋನ್ ಆಫ್ ರೈಸಿಂಗ್ ಎ ಲೋನ್ ಆಫ್ ಪರ್ಮನೆನ್ಸ್. ಅಂದ್ರೇನು, ಅದು ಒಂದು ಕಾಯಂ ಸ್ವರೂಪದ ಸಾಲ ಅಂತ ಹೇಳುವಂಥದ್ದು. ಯಾಕಂದರೆ ಪ್ರತಿ ವರ್ಷ ಅದಕ್ಕೆ ಬಡ್ಡಿಯನ್ನು ಕೊಡಲಿಕ್ಕೆ ಅವಕಾಶ ಇರ್ತದೆ. ಆ ಸಾಲ ಕಾಯಂ ಆಗಿರುವಂಥದ್ದು. ಇಟ್ ವಿಲ್ ಬಿ ಕಂಟಿನ್ಯೂಯಿಂಗ್ ಪರ್ಮನೆಂಟ್ಲಿ ಥ್ರೂಔಟ್ ದ ಪೀರಿಯಡ್ ಆಫ್ ದ ಕಂಪನಿ. ಸೊ ಇಟ್ ಈಸ್ ಲೈಕ್ ರೈಸಿಂಗ್ ಎ ಲೋನ್ ಆಫ್ ಪರ್ಮನೆನ್ಸ್, ಕಾಯಂ ಸ್ವರೂಪದ ಸಾಲ ಅಂತೇಳಿ ನಾವು ತಿಳ್ಕೊಳ್ಬೋದು ಅದನ್ನು. ದೆನ್ ಕಮಿಂಗ್ ಟು ದ 5th ಆಸ್ಪೆಕ್ಟ್, ಜನರಲಿ ಇಟ್ ಈಸ್ ಸೆಕ್ಯೂರ್ಡ್ ಬೈ ಎ ಚಾರ್ಜ್ ಆಫ್ ಅಸೆಟ್. ಸಾಮಾನ್ಯವಾಗಿ ಅದಕ್ಕೆ ಸ್ವತ್ತುಗಳ ಆಧಾರವನ್ನು ಕೊಡಲಾಗ್ತದೆ ಅಂತ. ಅದು ಕೊಡಲೇಬೇಕು ಅಂತೇನಿಲ್ಲ, ಆದರೆ ಸಾಮಾನ್ಯವಾಗಿ ಅದಕ್ಕೆ ಸ್ವತ್ತುಗಳ ಆಧಾರವನ್ನು ಕೊಡ್ತಾರೆ. ಇಟ್ ಈಸ್ ನಾಟ್ ಕಂಪಲ್ಸರಿ ದಟ್ ಯು ಶುಡ್ ಆಲ್ವೇಸ್ ಗಿವ್ ಎ ಸೆಕ್ಯೂರ್ಡ್ ದಿಸ್ ಒನ್, ಬಟ್ ಯೂಸ್ವಲಿ ಇಟ್ ವಿಲ್ ಬಿ ಸೆಕ್ಯೂರ್ಡ್ ಬೈ ಎನ್ ಅಸೆಟ್. ದಟ್ ಈಸ್ ದ 5th point. Then coming to the 6th point, both public limited company as well as private limited company can actually take debentures, issue debentures. ಖಾಸಗಿ ಕಂಪನಿಗಳಿರ್ಬೋದು ಅಥವಾ ಸಾರ್ವಜನಿಕ ಕಂಪನಿಗಳು ಎರಡೂ ಕೂಡ ಡಿಬೆಂಚರ್ಸನ್ನು ಇಶ್ಯೂ ಮಾಡಲಿಕ್ಕೆ ಅಧಿಕಾರವನ್ನು ಹೊಂದಿರ್ತದೆ ಅಂತ ಹೇಳುತ್ತದೆ. ಅಂದರೆ ಈ ಸಾರ್ವಜನಿಕ ಕಂಪನಿಗಳಲ್ಲಿ ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಆಗಬೇಕಾಗ್ತದೆ. ಇಲ್ಲಿ ಇನ್ಕಾರ್ಪೊರೇಷನ್ ಇಸ್ ಸಫಿಷಿಯೆಂಟ್ ಇನ್ ಪ್ರೈವೇಟ್ ಲಿಮಿಟೆಡ್ ಕಂಪನೀಸ್. ಸೊ ದಟ್ ಈಸ್ ದ 6th point. Then coming to the 7th point, it should be subscription need not be followed preceded by a prospectus. ಅಂದರೆ ಒಂದು ಸದಸ್ಯತ್ವವನ್ನು, ಅಂದರೆ ಡಿಬೆಂಚರ್ ಸದಸ್ಯತ್ವ ಅಂದರೆ ಸಾಲಪತ್ರದ ಸದಸ್ಯತ್ವವನ್ನು ಪಡ್ಕೊಳ್ಳಿಕ್ಕೆ ಇದಕ್ಕೆ ಪ್ರಚಾರ ಪತ್ರದ ಅವಶ್ಯಕತೆ ಇಲ್ಲ. ಅದೇ ನೋಡಿ, ನಾನು ನಿಮಗೆ ಈಗಾಗಲೇ ಹೇಳಿದೆ, ಷೇರುಗಳನ್ನ ಪಡ್ಕೊಳ್ಬೇಕಾದ್ರೆ, ಷೇರುಗಳನ್ನ ಹಂಚಿಕೆ ಮಾಡಬೇಕಾದ್ರೆ ಅದಕ್ಕೆ ಪೂರ್ವಯುಕ್ತವಾಗಿ ಪ್ರಚಾರ ಪತ್ರದ ಪೂರ್ಣ ಅವಶ್ಯಕತೆ ಇದೆ. ಆಲ್ವೇಸ್ ಪ್ರಾಸ್ಪೆಕ್ಟಸ್ ಇಸ್ ಎ ಮಸ್ಟ್ ಫಾರ್ ಇಶ್ಯೂಯಿಂಗ್ ಶೇರ್ಸ್. ಬಟ್ ವೆರಾಸ್ ಇನ್ ದ ಕೇಸ್ ಆಫ್ debentures, while issuing debentures, the company need not have to actually issue the prospectus for that. ಇದನ್ನು ತಿಳ್ಕೊಳ್ಬೇಕಾದ್ರು. ಯಾಕಂದರೆ ಪ್ರಾಸ್ಪೆಕ್ಟಸಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಚಾರ ಪತ್ರದಲ್ಲಿ, ಇದರಲ್ಲಿ ಶೇರ್ಸನ್ನು ಕೊಡಬೇಕಾದ್ರೆ. ಆದರೆ ಇದಕ್ಕೆ ಪ್ರಚಾರ ಪತ್ರದ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದು. ದಟ್ ಈಸ್ ದ 6th point. ದೆನ್ ಕಮಿಂಗ್ ಟು ದ 7th point, the person who actually gets the debenture of the company is only a loan creditor. ಯಾರು ಈ ಒಂದು ಡಿಬೆಂಚರ್ನ ಪಡ್ಕೊಳ್ತಾರೆ, ಸಾಲಪತ್ರವನ್ನು ಪಡ್ಕೊಳ್ತಾನೋ ಅವರು ಬರೀ ಒಂದು ಸಾಲಗಾರ ಆಗಿರ್ತಾರೆ, ಸಾಲ ಪಡ್ಕೊಂಡವನಾಗಿರ್ತಾನೆ, ಸಾಲ ಕೊಟ್ಟವನಾಗಿರ್ತಾನೆ. ಅಂದರೆ ಈಸ್ ಎ ಲೋನ್ ಕ್ರೆಡಿಟರ್ ಬಟ್ ನಾಟ್ ದ ಓನರ್. ಸೊ ಆತ ಒಡೆಯನಾಗಲಿಕ್ಕೆ ಸಾಧ್ಯ ಇಲ್ಲ.
ಆತ ಸಾಲ ಕೊಟ್ಟವರಾಗಿರ್ತಾನೆ, ಬಟ್ he is not the owner of the company. At any moment he will not become the owner of the company. He is just a loan creditor of the company. Then coming to the ninth point, the person who has subscribed to the debentures, ಯಾರು ಈ ಒಂದು ಡಿವೆಂಚರ್ಸನ್ನು ತಗೊಳ್ತಾರೆ, ಸಾಲಪತ್ರವನ್ನು ತಗೊಳ್ತಾರೋ, he will not be having the voting rights of the company, because he is not the member of the company. He cannot become the member. He will not become the owner of the company. So he will not have the voting rights. ಆತನಿಗೆ ಮತದಾನದ ಹಕ್ಕು ಇರೋದಿಲ್ಲ, ಯಾಕಂದರೆ ಆತ ಸದಸ್ಯ ಆಗಿರೋದಿಲ್ಲ. ಬಿಕಾಸ್ he is not debenture holder, he is just a debenture holder, he is not the owner of the company, so he will not have the voting rights. That is the ninth point. Then coming to the 10th point, usually these debentures are issued in series. ಅಂದರೆ ಸಾಮಾನ್ಯವಾಗಿ ಸರಣಿಗಳಲ್ಲಿ ಈ ಒಂದು ಸಾಲಪತ್ರಗಳನ್ನ ಕೊಡ್ತಾರೆ, issued in series. That is the 10th point. Then coming to the 11th point is that these debentures since 1984 should be of a minimum sum of ₹100 each debenture. ಈ ಪ್ರತಿಯೊಂದು ಈ ಒಂದು 1974ನೇ ಇಸ್ವಿ 1ನೇ ಜಾನ್ವರಿ ನಂತರ ಕಂಪನಿಲಾದ ಕಾನೂನು ಏನು ಹೇಳ್ತದೆ, ಅಮೆಂಡ್ಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಏನಂದರೆ, ಯಾವುದೇ ಒಂದು ಸಾಲಪತ್ರದ ಕನಿಷ್ಠ ಪ್ರಮಾಣ ₹100 ಇರಬೇಕು ಅಂತ ಹೇಳುತ್ತದೆ. ಸೊ ದೀಸ್ ಆರ್ ದ 10 ಪಾಯಿಂಟ್ಸ್ ರಿಗಾರ್ಡಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಡಿವೆಂಚರ್. ಗುಣಲಕ್ಷಣಗಳ ಬಗ್ಗೆ ನಾನು ಹೇಳಿದೆ. ನೆಕ್ಸ್ಟ್ ವಿಲ್ ಟ್ರೈ ಟು ಡಿಸ್ಕಸ್ ಅಬೌಟ್ ದ ವೇರಿಯಸ್ ಅದರ್ ಫೀಚರ್ಸ್ ಆಫ್ ದ ಡಿವೆಂಚರ್ಸ್. ವಾಟ್ ಆರ್ ದ ಟೈಪ್ಸ್ ಆಫ್ ಡಿವೆಂಚರ್ಸ್, ಯಾವ ಥರದ ವಿಧಗಳ ಡಿವೆಂಚರ್ಸ್ ಇದೆ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಫಾರ್ ದ ಟೈಮಿಂಗ್, ಗುಡ್ ಬೈ ಟು ಎವ್ರಿಬಡಿ. ಥ್ಯಾಂಕ್ ಯು ಎವ್ರಿಬಡಿ.